ಸೊ ಇದೊಂದು ಹೊಸ ಐಸಿ ನಮ್ಮ ತಂಡದ, ಎಸ್ಪೆಷಲಿ ಅಮೋಲ್ ಪಾಟೀಲ್ ಅಸಾಧಾರಣ ಪ್ರತಿಭಾವಂತ. ಬಿಜಾಪುರದವನು ಹೇಳ್ದ, ನಿಮಗೆ ಸರಿ ಕೇಳಿಸ್ಲಿಲ್ಲ. ಅಲ್ಲಿ ಹುಟ್ಟಿ ಇಡೀ ದೇಶದ ಅಲ್ಲಲ್ಲಿ ಓದ್ಕೊಂಡು ಸಾಕಷ್ಟು ಸಿನಿಮಾಗಳಿಗೆ ನನ್ನ ಜೊತೆ ಕೆಲಸ ಮಾಡಿದ್ದಾನೆ, ಬೇರೆ ಬೇರೆ ಕಡೆ ಕೆಲಸ ಮಾಡಿದ್ದಾನೆ. ವಿದ್ಯಾವಂತ. ಬಟ್ ಮಣ್ಣಿನ ಗಂಧ ಅದು ಅವರ ಮನೆಯಲ್ಲೇ ಇದೆ. ತಂದೆ ತಾಯಿ ಉತ್ತರ ಕರ್ನಾಟಕರು, ತಾಯಿ ಬರಹಗಾರ್ತಿ, ತಂದೆ ಸಜ್ಜನರು. ಒಂದು ಬಿಜಾಪುರದ್ದು ಹೊಡಿಬೇಕು, ಉತ್ತರ ಕರ್ನಾಟಕದ ಹೊಡಿಬೇಕ್ರಿ. ನಾನು ಬೇರೆ ನಂಗೆ ಬರೋದಿಲ್ಲ. ನಾನು ತುಂಬ ಟಾಪ್ ನಾಚ್ ಇಂಗ್ಲೀಷ್ ಇಟ್ಟಿದ್ದಾನೆ, ಬರಹಗಾರ, ಎಲ್ಲ ಇದೆ. ನಮ್ಮೂರ್ದ ಹೊಡಿಬೇಕ್ರಿ, ನಾನು ಯಾವಾಗಲೂ ನಾನು ಅವನು ಜಯಂತ್ ಕಾಯ್ಕಿಣಿ ಸರ್ ಹಿಂಗೊಂದು ಉತ್ತರ ಕರ್ನಾಟಕದೊಂದು ಓಡಾಡೋರ್ ಗ್ಯಾಂಗ್ ಇದೆ ನಮ್ಮ ಆಫೀಸಲ್ಲಿ. ಅದ ಹೊಡಿಬೇಕು, ಆಯ್ತು ಹೊಡಿಲೆ. ನಾನು 2 ವರ್ಷದಿಂದ ಹೇಳ್ತಾನೆ ಇದ್ದೆ. ಕರೋನಾ ಬಂದು ಪೃಥ್ವಿ ಪದವಿ ಪೂರ್ವ ರಿಲೀಸ್ ಆದಮೇಲೆ ನಮ್ಮ ಮಾಸ್ತರ್ ಹಿಡ್ಕೊಂಡ್ರು, ನಿಮ್ಮ ಹುಡುಗ ಭಾರಿ ಹಾರಾಟತ ನೋಡ್ರಿ, ಉತ್ತರ ಕರ್ನಾಟಕದ ಒಂದು ಮಾಡಿಸ್ಕೊಡೋಣ ಅಂತ. ಕರೆಕ್ಟ್ ಐತದಾಡ್ರಿ ಅಂತ ಹೇಳ್ಬಿಟ್ಟು ಅವನನ್ನು ಒಪ್ಪಿ, ಅವನನ್ನು ಮೆಚ್ಚಿ ಹ್ಞೂ ಅಂದ ಪೃಥ್ವಿ ಶ್ಯಾಮದಾಸ್ ಸರಿ ಮೊದಲನೇ ಧನ್ಯವಾದ. ಯಾಕಂದರೆ ಒಬ್ಬ ಬಡವನಿಗೆ ಆಗ್ಬರೋದು, ಹಾಗೆ ಒಬ್ಬ ಹೊಸಬರಿಗೆ ಆಗ್ಬರೋದು. ಹೊಸ ನಿರ್ಮಾಪಕರಾಗಿ ಇವರು ಪಾದಾರ್ಪಣೆ ಮಾಡಿ ಮಗನನ್ನು ನಾಯಕ ನಟ ಮಾಡಬೇಕು ಅನ್ನೋದಕ್ಕೆ ಅಮೋಲ್ನೊಂದು ಕನಸು ಜಾಯ್ನ್ ಆಯಿತು. ಹಂಗಾಗಿ ಹೋಗಿ ಇದೊಂದು ಉತ್ತರ ಕರ್ನಾಟಕದ ಈಗ ಅಪ್ರತಿಮ ಸಿನಿಮಾ ಆಗೋದ್ರಲ್ಲಿ ಒಬ್ಬ ಪ್ರೇಕ್ಷಕನಾಗಿ ನನಗಂತೂ 100ಕ್ಕೆ 100 ಗ್ಯಾರಂಟಿ ಐತ್ರಿ. ಸೊ ಎಲ್ಲರೂ ಬಂದಿದ್ರಿ, ಎಲ್ಲರೂ ಮತ್ತೆ ಸಿಗ್ತಿರೋ ಸಂತೋಷ. ಈ ಸಿನಿಮಾದ ಹಲವಾರು ಮಜಲುಗಳಲ್ಲಿ ಉತ್ತರ ಕರ್ನಾಟಕನೂ ಒಂದು. ಉತ್ತರ ಕರ್ನಾಟಕನೇ ಯಾಕೆ ಬೇಕು? ಆ ಟೈಟ್ಲ್ ಉಡಾಳ ಅಂತ ಯಾಕೆ ಅಂತೆಲ್ಲ ಆಫೀಸಲ್ಲಿ ನಡೆದ ಚರ್ಚೆಗಳಲ್ಲಿ ಒಂದು ಕೆಲವು ಪ್ರೋಮೋ ಥರ ಹೇಳ್ತೀನಿ ನೀವು. ನಾವು ಎಲ್ಲರೂ ಉಡಾಳ್ರಿ. ಬೇಸಿಕಲಿ ಅಮೋಲ್ ಒಬ್ಬ ಉಡಾಳ. ಇವನು ವಯಸ್ಸಲ್ಲಿ ನಾನು ಇವನು ಪೃಥ್ವಿ ನೋಡಿದಾಗೆಲ್ಲ ನನ್ನ ನೆನಪಾಗಿ ತುಂಬ ಟೆನ್ಷನ್ ಆಗ್ಬಿಡುದು. ಬಾಯಿ ಬಿಟ್ಟರೆ ಒಂದು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಒಂದು 25 ಒದೆ ತಿನ್ನ ಮಾತಾಡೇ ಮನೆಗೆ ಹೋಗ್ತಾ ಇದ್ದಿದ್ದು ನಾವು. ಆ ಉತ್ತರ ಕರ್ನಾಟಕ ಅಂದರೆ ಅಲ್ಲಿ ನಮಗದು ಸಹಜ ಉಡಾಳಗಿರಿ. ಭಾಳ ಉಡಾಳದ ನಾವು ಅಂದರೆ ನಮಗೇನು ಅನ್ನಿಸ್ತಾನೆ ಇರಲಿಲ್ಲ. ಈ ಬೆಂಗಳೂರಿಗೆ ಬಂದು ಹೊಸದ್ರಲ್ಲಿ ನಮಗೊಂದು ಕ್ವಶನ್ ಕಾಡ್ತಾ ಇತ್ತು. ಇಲ್ಲಿ ನೀನು ಗಂಡ್ಸಾಗಿದ್ರೆ ಇದು ಮಾಡು, ನೀನು ಗಂಡ್ಸಾಗಿದ್ರೆ ಅದು ಮಾಡು ಅನ್ನೋ. ನಮಗೆ ಡೌಟೇ ಇರಲಿಲ್ಲ ಅದ್ರ ಬಗ್ಗೆ. ಅಂಥವು 1000 ಹಲಕಟ್ಗಿರಿ ಓಡಾಳಗಿರಿ ಮಾಡಿ ಬಂದಿರ್ತೀವಿ ನಾವು ಇಲ್ಲಿಗೆ. ಇದು ಯಾವ ಚಾಲೆಂಜ್ ಇಟ್ಟಿವ ನನಗೆ ಅಂತ. ಆಮೇಲೆ ಸಾಯಂಕಾಲ 5:30 ಆದ್ರೆ ಎಲ್ಲರೂ ಮನೆಗೆ ಹೋಗ್ಬಿಡೋರು. ಅಮ್ಮ ಬೈತಾರೆ, ಅಪ್ಪ ಬೈತಾರೆ. ನಮಗೆ 5:30 ಆದ್ರೆ ಬೆಳಕರಿಯೋದಲ್ಲಿ ಫುಲ್ ಕಾರ್ಯಾಚರಣೆ ಸ್ಟಾರ್ಟ್ ನಮ್ದು. ಅಂದ್ರೆ ಉಡಾಳಗಿರಿನ ಹೇಳಿಕೊಟ್ಟು ಕಲಿಯೋದಲ್ರಿ ಇದು ಮಾಸ್ತರ್, ಅದು ತಾನೇ ಇರ್ಬೇಕ್ರಿ. ಅದು ಆ ಇನ್ಬಿಲ್ಟ್ ಉಡಾಳಗಿರಿಗೆ ಅದು ಹುಟ್ಟಿದವ್ರು ನಾವು ಅಂತ ನನ್ನ ಒಂದು ಅನಿಸಿಕೆ. ಅದ್ರಾಗ ಬೆಳ್ಳುಳ್ಳಿ ಖಾರ ಐತಿ, ಉಳ್ಳಾಗಡ್ಡಿ ಸ್ಮೆಲ್ಲು, ಕರಿಂಡಿ, ಜೋಳದ ರೊಟ್ಟಿ ಹೊಡತ್ತ ಜೋರ್ರಿ ಅವು. ಸೊ 1-2 ಫುಡ್ ತಿಂದು ಹುಟ್ಟಿರೋ ಜನ್ಮಲ್ಲಿ ಇವು. ಹುಟ್ಟಿಸೋರು ಹಂಗಿದ್ರಿ. ಆ ಉಡಾಳಗಿರಿಗೆ ಅದು ಡಜನ್ ಗಟ್ಟಲೆ ಮಕ್ಕಳು, ಅದರಲ್ಲಿ ನಾವು ಒಬ್ಬರು. ಇಂಥವೆಲ್ಲ ನಾಡು ನೋಡಿ ಬಂದು ನಮಗೆ ಇಲ್ಲಿ ಕನ್ಫ್ಯೂಸ್ ಆಗ್ಬಿಡೋದು. ಸಾಯಂಕಾಲ ಮನೆಗೆ ಹೋಗ್ಬಿಡ್ತಾರಲ್ರಿ ಮಂದಿ, ಇಲ್ಲಿ ಹೆಂಗಿದ್ವಿ ವ್ಯವಹಾರ ಇದು. ನಮಗೆ ಮನೆಗೆ ಹೋಗೋದು ಅಂದ್ರೆ ಲೆಕ್ಕ ಹಾಕ್ಬೇಕಿತ್ತು ನಾವು. ಇವತ್ತು ಯಾವ್ದಾದಕ್ಕೂ ಒದಕಿ ಬಿಡ್ತಾವ ನಮ್ಮ ಮನೆಗೆ. ಇಂತಿಂಥ ಒಂದು ಸಮಾಚಾರಗಳಿಗೆ ಗ್ಯಾರಂಟಿ ಹೊಡಿತಾರೆ ಮನೆಯಲ್ಲಿ ಅಂತ ಒಂದು ಅಕೌಂಟೆನ್ಸಿ ಮಾಡೇ ಮನೆಗೆ ಹೋಗ್ಬೇಕಿತ್ರಿ ನಾವು. ಸಂಜೆಗೆ ಹಂಗಾಗಿ ಹೋಗಿ ಮನೆಗೆ ಹೋಗೋದು ಲೇಟ್ ಆಕಿತ್ತು ನಮ್ದು.